ಚಿತ್ತಾಪುರ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅಡ್ಡಿ ಮೇಲೆ ಅಡ್ಡಿಗಳು ಬರ್ತಾ ಇದೆ. ನವೆಂಬರ್ 2ಕ್ಕೆ ಪಥ ಸಂಚಲನಕ್ಕೆ ಭಾರಿ ವಿರೋಧ ಕೇಳಿ ಬರ್ತಾ ಇದ್ದು, ಶಾಂತಿ ಸಭೆಗೂ ಮುನ್ನವೇ ಅನುಮತಿ ಕೊಡದಂತೆ ಒತ್ತಾಯ ಕೂಡ ಕೇಳಿ ಬಂದಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ವಿರೋಧ ಹೆಚ್ಚು ಆಗ್ತಾ ಇದೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನೀಡದಂತೆ ಒತ್ತಾಯ ಹೆಚ್ಚಾಗಿ ಕೇಳಿ ಬರ್ತಾ ಇದ್ದು, ಸೌಹಾರ್ದ ಕರ್ನಾಟಕ ಸಂಘಟನೆಯ ಮುಖಂಡರು ಆಗ್ರಹ ಮಾಡ್ತಾ ಇದ್ದಾರೆ. ಚಿತ್ತಾಪುರದಲ್ಲಿ ಪಥ ಸಂಚಲನ ನಡೆಸೋಕೆ ಪೂರಕ ವಾತಾವರಣ ಇಲ್ಲ. ಲಾಠಿ ಹಿಡಿದು ಪಥ ಸಂಚಲನ ಮಾಡೋದು ಪ್ರಚೋದನಕಾರಿ ಕೃತ್ಯ ಮಾಡ್ದಂಗೆ. ಲಾಠಿ ಹಿಡಿದು ಮೆರವಣಿಗೆ ಮಾಡಿದ್ರೆ ಭಯದ ವಾತಾವರಣ ನಿರ್ಮಾಣ ಆಗುತ್ತೆ. ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ದ್ವೇಷದ ಭಾಷಣ ಮಾಡಲಾಗುತ್ತೆ. ಜಿಲ್ಲಾಡಳಿತ ಮತ್ತು ಹೈಕೋರ್ಟ್ ಅನುಮತಿ ಕೊಡಬಾರದು ಅಂತ ಆಗ್ರಹ ಕೇಳಿ ಬರ್ತಾ ಇದೆ. ಸೊ ಚಿತ್ತಾಪುರದಲ್ಲಿ ಆರ್ಎಸ್ಎಸ್, ಚಿತ್ತಾಪುರ ವರ್ಸಸ್ ಅಥವಾ ಆರ್ಎಸ್ಎಸ್ ಅನ್ನುವಂಥದ್ದು ವಿಪರೀತ ಜೋರಾಗ್ತಾ ಇದೆ. ಇದೀಗ 100 ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ಅವರು ಮಾರ್ಚ್ ಪಾಸ್ಟ್ ಮಾಡ್ತೀವಿ, ಪಥಸಂಚಲನ ಮಾಡ್ತೀವಿ ಅಂದರು. ಅದಾಗ್ತಾ ಇದ್ದಂಥ 10 ಸಂಘಟನೆಗಳು ನಮಗೂ ಅವತ್ತೇ ಅವಕಾಶ ಕೊಡಿ ಅಂದರು. ಅದು ಹೈಕೋರ್ಟ್ ಮೆಟ್ಟಿಲೇರಿತ್ತು. ಬಟ್ ಈಗ ಶಾಂತಿ ಸಭೆ ಕೂಡ ಮಾಡಬೇಕು ಅಂತ ಕೋರ್ಟ್ ತಿಳಿಸಿದೆ ಜಿಲ್ಲಾಡಳಿತಕ್ಕೆ. ಅದ್ರ ಬೆನ್ನಲ್ಲೇ ಈಗ ಅವಕಾಶ ಮಾಡಿಕೊಡ್ಬಾರ್ದು, ಲಾಠಿ ಇಟ್ಕೊಂಡು ಪಥಸಂಚಲನ ಮಾಡ್ತಾರೆ ಅಂದರೆ ಅವರು ಏನು ಮೆಸೇಜ್ ಕೊಟ್ಟಂಗಾಗುತ್ತೆ ಅಂತ ಭಾರಿ ವಿರೋಧಗಳು ಕೇಳಿ ಬರ್ತಾ ಇದೆ. ಶಾಂತಿ ಸಭೆಗೂ ಮುನ್ನವೇ ಅನುಮತಿ ಕೊಡಬೇಡಿ ಅಂತ ಒತ್ತಾಯ. ಶಾಂತಿ ಸಭೆಗೆ ಎಲ್ಲ ಸಂಘಟನೆಯ 1-2-3 ಜನರನ್ನ ಕರೆಸಿ ಜಿಲ್ಲಾಡಳಿತ ಒಂದು ಮಾತುಕತೆಯನ್ನು ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಡೇಟ್ ಕೊಡಿ ಅಂತ ಹೈಕೋರ್ಟ್ ಹೇಳಿತ್ತು. ಬಟ್ ಆ ಶಾಂತಿ ಸಭೆಗೂ ಮುನ್ನವೇ ಈಗ ಮತ್ತಷ್ಟು ವಿರೋಧ ಕೇಳಿ ಬರ್ತಾ ಇದೆ. ಜಿಲ್ಲಾಡಳಿತಕ್ಕೆ ಮನವಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಈಗ ಚಿತ್ತಾಪುರದಲ್ಲಿ ವಾತಾವರಣ ಅಷ್ಟು ಸರಿಗಿಲ್ಲ. ಚಿತ್ತಾಪುರದ ನಾಯಕರಿಗೆ, ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿಗಳಿಗೆ, ಅವರಿಗೆ RSSನ ಜನ, BJP ಜನ ಸಿಕ್ಕಾಪಟ್ಟೆ ಮಾತಾಡಿದ್ರಿಂದ, ಕೆಟ್ಟ ಶಬ್ದ ಪ್ರಯೋಗಿಸಿದ್ರಿಂದ ಸಹಜವಾಗಿಯೇ ಆ ಏರಿಯಾದೊಳಗೆ ಅವರ ಅನುಯಾಯಿಗಳು ಇರ್ತಾರೆ, ಅವರ ಅಭಿಮಾನಿಗಳು ಇರ್ತಾರೆ. ಒಂದು ವೇಳೆ RSS ನಾಳೆ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡಿದ್ರೆ ಅಲ್ಲಿಯ ವಾತಾವರಣ ಕೆಟ್ಟು ಹೋಗ್ತದೆ, ಜನಸಾಮಾನ್ಯರ ಬದುಕಿಗೆ ಕುತ್ತು ಬರ್ತದೆ. ಚಿತ್ತಾಪುರದ ಜನ ಯಾರು ಕೂಡ, ಬಹುಸಂಖ್ಯಾತ ಜನ ಇದಕ್ಕೆ ತಯಾರಿಲ್ಲ. ಹೀಗಾಗಿ ಇನ್ನೂ ಅನೇಕ ಸಂಘಟನೆಗಳು ಕೂಡ ನಾವು ಪಥಸಂಚಲನ ನಡೀತೀವಿ ಅನ್ನುವಂಥ ಒಂದು ವಾದ ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಅನಾವಶ್ಯಕ ಹಿಂಸೆ, ದೊಂಬೆ, ಗಲಭೆ ಆಗಿ ಜನಸಾಮಾನ್ಯರಿಗೆ ಕುತ್ತು ಬರಬಾರ್ದು ಅನ್ನುವ ಕಾರಣಕ್ಕಾಗಿ ಆ ಸಂಧಾನ ಸಭೆಯಲ್ಲಿ ಜಿಲ್ಲಾಡಳಿತ ಮುತುವರ್ಜಿ ವಹಿಸಿ ಸದ್ಯಕ್ಕೆ ಯಾರಿಗೂ ಕೂಡ ಪಥಸಂಚಲನ ನಡೆಸಲಿಕ್ಕೆ ಅವಕಾಶ ಕೊಡದಂತೆ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲೀಗ ಶ್ರೀಕಾಂತ್ ನೀಡ್ತಾರೆ. ಶ್ರೀಕಾಂತ್, ಎಲ್ಲೂ ಇಲ್ಲದ RSS ಬಗ್ಗೆ ಪಥಸಂಚಲನದ ವಿರೋಧಗಳು ಚಿತ್ತಾಪುರದಲ್ಲಿ ಜಾಸ್ತಿ ಆಗ್ತಾ ಇದೆ. ಈಗ ಶಾಂತಿ ಸಭೆಗೂ ಮುನ್ನವೇ ಈ ರೀತಿಯ ನಿರ್ಧಾರಗಳಿಗೆ ಅಥವಾ ಈ ರೀತಿಯ ಕೆಲವೊಂದು ಕಂಪ್ಲೇಂಟ್ಗಳು ರೇಸ್ ಆಗ್ತದೆ, ಏನಾಗ್ಬೋದು? ಎಸ್, ಇದು ಏನು ಅಂದ್ರೆ ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಿವೆ. ಏನು RSS ಗೆ ಕೌಂಟರ್ ಆಗಿ 10 ಸಂಘಟನೆಗಳು ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ವು. ಈ ಪ್ರಕರಣ ಹೈಕೋರ್ಟ್ ಮೆಟ್ಟಿಲು ಕೂಡ ಇಳಿತು. ಹೈಕೋರ್ಟ್ ಇದೀಗ ಜಿಲ್ಲಾಡಳಿತಕ್ಕೆ ನಾಳೆ ಅಂದ್ರೆ ಅಕ್ಟೋಬರ್ 28ರಂದು ಶಾಂತಿ ಸಭೆಯನ್ನು ನಡೆಸಿ ಸಂಧಾನವನ್ನು ನಡೆಸುವ ಮೂಲಕ ಪಥಸಂಚಲನಕ್ಕೆ ಯಾವ ರೀತಿ ಸಿದ್ಧತೆಗಳು ಮಾಡಬಹುದು, ಯಾವುದೇ ರೀತಿ ಅನುಮತಿ ಕೊಡಬಹುದು ಎಂದು ಕುರಿತು ಚರ್ಚೆಯನ್ನು ನಡೆಸಲು ಸೂಚಿಸಿದೆ. ಈಗಾಗಲೇ ಜಿಲ್ಲಾಡಳಿತ ಕೂಡ RSS ಸೇರಿದಂತೆ ಒಟ್ಟು 10 ಸಂಘಟನೆಗಳಿಗೆ ಈಗಾಗಲೇ ನೋಟಿಸ್ ಅನ್ನು ಕೂಡ ನೀಡಿರುವಂತದ್ದು. ಇನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ 10 ಸಂಘಟನೆಗಳಿಗೆ 10 ಸಂಘಟನೆಗಳ ಶಾಂತಿ ಸಭೆ ನಡೆಯಲಿದೆ. ಇದರ ಮಧ್ಯೆ ಇದೀಗ ಯಾವುದೇ ಕಾರಣಕ್ಕೂ RSS ಆಗಲಿ ಯಾವ ಸಂಘಟನೆಗೂ ಕೂಡ ಪಥಸಂಚಲನಕ್ಕೆ ಅನುಮತಿ ನೀಡಕೂಡದು ಎನ್ನುವಂತಹ ಆಗ್ರಹವನ್ನ ಸೌಹಾರ್ದ ಕರ್ನಾಟಕ ಸಂಘಟನೆ ಇದೀಗ ಮಾಡುತ್ತಿರುವಂತದ್ದು. ಇನ್ನು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಲು ಪೂರಕ ವಾತಾವರಣ ಇಲ್ಲ. ಲಾಠಿ ಹಿಡಿದು ಪಥಸಂಚಲನ ನಡೆಸುವುದು ಪ್ರಚೋದನಕಾರಿ ಕೃತಿಯಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಅಲ್ಲಿನ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಯಾರಿಗೂ ಕೂಡ ಪಥಸಂಚಲನಕ್ಕೆ ಅನುಮತಿಯನ್ನ ನೀಡಕೂಡದು ಜಿಲ್ಲಾಡಳಿತ ಆಗಲಿ ಅಥವಾ ಹೈಕೋರ್ಟ್ ಎನ್ನುವಂತಹ ಆಗ್ರಹವನ್ನ ಈಗಾಗಲೇ ಸೌಹಾರ್ದ ಕರ್ನಾಟಕ ಸಂಘಟನೆಯ ಮುಖಂಡರು ಮಾಡ್ತಿರುವಂತದ್ದು. ಏನು ನಾಳಿನ ಶಾಂತಿ ಸಭೆಯಲ್ಲಿ ಜಿಲ್ಲಾಡಳಿತ ಯಾವ ರೀತಿ ಶಾಂತಿ ಸಭೆ ನಡೆಸುತ್ತೆ, ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೆ, ಯಾರಿಗೆಲ್ಲ ಯಾವ ಮನವೊಲಿಸುವ ಕೆಲಸವನ್ನ ಮಾಡುತ್ತೆ ಅನ್ನೋದ್ರ ಕುರಿತು ಕಾದ್ ನೋಡ್ಬೇಕಿದೆ. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ.